ಗೈಸ್ ಇನ್ನು 6:30 ಆಗಿದೆ. ಮಳೆ ಬರ್ತಾ ಇದೆ ಬೆಳಗ್ಗೆಯಿಂದನೂ, ನೈಟಿಂದನೂ ಬರ್ತಾ ಇದೆ ಆ್ಯಕ್ಚುಲಿ. ಬೇಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಮನೆಗೆ ಹೊರಡೋದೇನೆ, ಜರ್ನಿ ಸ್ಟಾರ್ಟ್ ಮಾಡೋದು ಮನೆ ಕಡೆಗೆ. ಥ್ಯಾಂಕ್ ಯು. ಗೈಸ್ ಆಲ್ರೆಡಿ ಲೇಟ್ ಆಗಿದೆ. ಸೊ ಆಲ್ರೆಡಿ 2 ಟ್ರೈನ್ಸ್ ಮಿಸ್ ಆಗಿದೆ. ಇವಾಗ ನೆಕ್ಸ್ಟ್ ಬರೋ ಟ್ರೈನ್ ಮಿಸ್ ಮಾಡ್ಕೊಳ್ದೆ ಪಟಾಪಟ್ ಅಂತ ರೆಡಿಯಾಗಿ ಹೋಗಬೇಕು. ನನ್ನ ಫ್ರೆಂಡ್ ಆಲ್ರೆಡಿ ರೆಡಿ ಆಗಿದ್ದಾಳೆ, ನನಗೆ ಟೀ ಕೊಟ್ಟಿದ್ದಾಳೆ. ಇವಾಗ ನಾನು ಟೀ ಕುಡಿದು ರೆಡಿ ಆಗಬೇಕು. ಪವರ್ ಇಲ್ಲ, ಹೇಗೆ ರೆಡಿ ಆಗ್ತೀವಿ. 8 to 8:35 ಇವಾಗಿರೋದು. ಯಾವ್ದು ಇಲ್ಲಿದಾ? ಯೂಟ್ಯೂಬಲ್ಲಿ ಆನ್ ಆಗ್ತಾರೆ, ಇನ್ಸ್ಟಾದಲ್ಲಿ ಓಪನ್ ಆಗ್ತಾರೆ. ಹೌದಾ? ಸೇಮಾ? ಸೇಮೆ. ಅದರಲ್ಲೂ ಸಿಂಪಲ್ ಆಗಿ ಹಂಗೆ ಅಲ್ಲ ಇರೋದು. ಸಿಂಪಲ್ ಬಟ್ ಎಲಿಗೆಂಟ್. ಬಿಸಿಬೇಳೆ ಭತ್ತ ಉಳ್ಕೊಂತಾರ. ಶನಿವಾರ ಸಂತೆ ತಂದು ಕುತ್ಕೊಂಡ್ಬಿಡಿ ಅಂತ ಅವ್ನು ಯಾರು. ನಂದಿನಿ, ನಾನು ಹುಡಿಯಲ್ಲೇ ಇಟ್ಕೊಂತೀನಿ. ನೀವು ಬರ್ತೀರಾ ಹುಡಿಯಲ್ಲೇ? ಮತ್ತೆ ಆ ಕಡೆಯಿಂದ ನನಗೆ ಅಲ್ಲಿಂದ ಆಚೆ ಬರೋಕೆ ಗೊತ್ತಾಗಿ ನಂದು ಕಷ್ಟ. ಏನಿಲ್ಲ, ಸ್ಟೆಪ್ಸ್ ಹತ್ಬಿಟ್ಟು ಎಕ್ಸಿಟ್ ಕಡೆ ನೋಡ್ಕೊಂಡು ಎಕ್ಸಿಟ್ ಎಲ್ಲಿ ಅಂತ ಹೇಳ್ಕೊಂಡ್ರೆ ಅದು ಅಲ್ಲಿ ಹಿಡ್ಕೊಂಡಿದ ತಕ್ಷಣ ನಿಮ್ಗೆ ಅದು ಕೇರ್ಪುರಂ ಸ್ಟಾಪ್ ಕಾಣಿಸುತ್ತಲ್ಲ, ಅದು ನನಗೆ ಭಯ. ಒಬ್ಳೆ ಹೋಗಿಲ್ಲ ಅಲ್ಲ. ಮಳೆ ಬರ್ತಾನೆ ಇದೆ ಕಂಟಿನ್ಯೂ. ಮಳೆ ಬರ್ತಾನೆ ಇದೆ. ಇನ್ನು ನಾನು ರೆಡಿಯಾಗಾಯಿತು, ಟೈಮು ಆಗಿದೆ. ಬೇಗ ಬೇಗ ತಿಂಡಿ ಮಾಡಿಕೊಂಡು ಹೋಗೋಣ, ಇಲ್ಲಾಂದರೆ ಇದು ಟ್ರೈನ್ ಮಿಸ್ ಆಗಿಬಿಡುತ್ತೆ. ಥ್ಯಾಂಕ್ ಯು. ಸೊ ಬ್ರೇಕ್ಫಾಸ್ಟು ರೆಡಿ ಇದೆ, ಬೇಗ ಬೇಗ ತಿನ್ಕೊಂಡ್ಬಿಡೋಣ. ರವೆ ದೋಸೆನಾ ನಂದಿನಿ? ರವೆ ದೋಸೆ, ರೊಟ್ಟಿ, ಮೆಣಸಿನ್ಕಾಯಿ ರೊಟ್ಟಿ ಇಟ್ಕೊಂಡೆ ತಿನ್ಬೇಕು, ಇದೆಲ್ಲ ಚೆನ್ನಾಗಿರಲ್ಲ. ಓಕೆ. ಚೆನ್ನಾಗಿದೆ. ಇವನ್ನೆಲ್ಲ ಎಲ್ಲ ರೆಡಿ ಆಯಿತು, ತಿಂಡಿನೂ ತಿಂದಾಯಿತು. ಸೊ ಇವಾಗ ಹೋಗಬೇಕು, ಬೇಗ ಬೇಗ ಹೊರಡ್ಬಿಟ್ಟು ಹೋಗಿ ಟ್ರೈನ್ ಹತ್ಕೊಂಡ್ಬಿಡೋಣ. ಫಸ್ಟು ಒಂದಮ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ ಇವಾಗ. ಆಂಟಿ ಇಲ್ಲಿಗೊಂದ್ಸಲ ಬನ್ನಿ, ಊರಿಗೊಂದ್ಸಲ ಬನ್ನಿ. ಬರ್ತೀನಿ.
8:15 ಅಂದ್ರೆ ಅವ್ನು 8:45 9 ಗಂಟೆಗೆ ಹೋಗ್ತಿದ್ದು ಬರುತ್ತೆ. ಆಂಟಿ ಬರ್ತೀನಿ. ಯಾವ ಕಡೆ ನಂದಿನಿ? ಕೆರೆ ಇದೆಯಾ? ಕೆರೆ ಮಸ್ತ್ ಇದಲ್ಲ. ಮುಂಗಾರು ಮಳೆ ವೀವ್ ತರ ಇದೆ ಇದು. ಚೆನ್ನಾಗಿದೆ. ಅದೇ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ನೋಡ್ಬೋದು. ಓಕೆ. ಆಪೋಸಿಟ್ ಡೈರೆಕ್ಷನ್. ಆಪೋಸಿಟ್ ಇಟ್ಬಿಡಿ. ಚಳಿ ಫುಲ್ ನೆಂದೋಗ್ಬಿಟ್ಟಿದೆ. ಫುಲ್ ಅಲ್ಲ, ಹಾಫ್ ಫೇಸ್ ನೆಂದಿದೆ, ಹಾಫ್ ಫೇಸ್ ನೆಂದಿಲ್ಲ. ನಾನು ಪ್ಲಾಟ್ಫಾರ್ಮ್ ನಂಬರ್ 3 ಹೋಗ್ತಿದ್ದೆ. ಓಕೆ, ಇವತ್ತು ಇದು 4. ಓಕೆ, ಇವತ್ತು 5 ಹೋಗೋಣ ಆ ಕಡೆ. ಓಕೆ. ಯಾವ ಕಡೆಗೆ ಹೋದ್ರು ಅದೇ ಟ್ರೈನ್ ಅಲ್ಲ ಬರೋದು? ಬಂಗಾರಪೇಟೆ ಜಂಕ್ಷನ್. ಅದು ಜೋಲಾರ್ಪೇಟೆ, ಇದು ಕೋಲಾರ ಟ್ರೈನ್. ಕನ್ನಡದಲ್ಲಿ ಮಾತ್ರ ಯಾಕೆ ಜಂಕ್ಷನ್ ಅಂತ ಇದೆ? ಸೊ ಲೈಫಲ್ಲಿ ಇದು ಸೆಕೆಂಡ್ ಟೈಮ್ ನಾನು ಟ್ರೈನಲ್ಲಿ ಬಂದಿದ್ದೀನಿ. ಅದ್ಭುತವಾದ ಸಾಧನೆ. ನೇಚರ್ ಕೂಡ ಆಡ್ತಾ ಇದೆ. ಅದಕ್ಕೋಸ್ಕರ ಓಹೋ ಸುಷ್ಮಾ ಸೆಕೆಂಡ್ ಟೈಮ್ ಬರ್ತಾ ಇದ್ದಾಳಲ್ಲ ಅಂತ ಆನಂದ ಬಾಷ್ಪ ನಂದಿನಿ ಅದು. ಸೊ ಥ್ಯಾಂಕ್ಸ್ ಟು ನಂದಿನಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಕ್ಕೆ. ನಂದು ಫೆಸ್ಟಿವಲ್ ಅಂತೆಲ್ಲ ಮನೇಲಿ ಉಳ್ಕೊಂಡಿರ್ಬೇಕು. ಸೊ ಇವಾಗ ಅಲ್ಲಿರೋ ಟ್ರೈನ್ಗೆ ನಾವು ಹೋಗ್ಬೇಕಾಗಿರೋದು. ಟೈಮ್ ಆಗೋಗಿದೆ ಆಲ್ರೆಡಿ. 8 o'clock ಮೂವ್ ಆಗತ್ತಂತೆ. ಆಲ್ರೆಡಿ 8:01 ಆಯಿತು. ನಾವಿನ್ನ ಇವಾಗ ಸ್ಟೆಪ್ಸ್ ಇಂದ ಇಳಿತಾ ಇದ್ದೀವಿ. ರುಕೋ ನಂದಿನಿ ಆರಿ ರುಕೋ. ಎಕ್ಸ್ಕ್ಯೂಸ್ ಮೀ. ಒಳಗಡೆ ಹೋಗೋಣ. ನಂದು ಬ್ರೋಕನ್ ಹಾರ್ಟು. ಸೊ ಹಾಫ್ ಹಾರ್ಟ್ ಮಾತ್ರ ಬಂದಿದೆ, ಇನ್ನು ಹಾಫ್ ಹಾರ್ಟ್ ಹಂಗೆ ಹೋಗ್ಬಿಟ್ಟಿದೆ. ಅಲ್ಲ ಅದೇ ಡೇಂಜರ್. ನನಗೇನಿಲ್ಲ ಇಷ್ಟ, ಬಟ್ ರೋಡ್ ಗಲೀಜಿರ್ಬಾರ್ದು. ಹಾಂ
ಸೊ ಹೂಡಿ ರೈಲ್ವೆ ಸ್ಟೇಷನ್ ರೀಚ್ ಆಗಾಯಿತು. ಇವಾಗ ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ ಹೋಗಿ, ಅಲ್ಲಿಂದ ಟಿನ್ ಫ್ಯಾಕ್ಟ್ರಿ ಹೋಗಿ, ಅಲ್ಲಿಂದ ಮನೆಗೆ ಹೋಗಬೇಕು. ಇನ್ನು ನನ್ನ ಮನೆ ರೀಚ್ ಆಗೋದಕ್ಕೆ ತುಂಬ ಟೈಮ್ ಆಗುತ್ತೆ. ಮಳೆ ಬಂದಿಲ್ಲ ಅಂದರೆ ಸಾಕು. ಇಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ. ಹಾಂ, ಕೃಷ್ಣಾರ್ಪಣ ಮಸ್ತು. ಓಕೆ ನಂದಿನಿ, ಬಾಯ್. See you soon. ಇಲ್ಲ ಇದೇ ತಾನೇ ನಮ್ಗೆ ಕ್ರಾಸ್ ಮಾಡ್ಕೊಬಿಡಿ. ಹಾಂ, ಟ್ರಾಫಿಕ್ ಕ್ರಾಸ್ ಮಾಡ್ಕೊಂಡು ಆಮೇಲೆ ಹೂಡಿ ರೀಚ್ ಆಗಾಯಿತು. ನಂದಿನಿ ಇವಾಗ ಆಫೀಸ್ ಹತ್ರ ಹೋಗ್ತಾ ಇದ್ದಾಳೆ, ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಬಸ್ ರೆಡಿ ಇದೆ ಹೂಡಿ ಬಸ್ ಸ್ಟ್ಯಾಂಡಲ್ಲಿ. ಸೊ ಬಸ್ ಹತ್ಕೊಂಡಿದ್ದೀನಿ. ನಾನಂತೂ 2 days ಚೆನ್ನಾಗಿ ಎಂಜಾಯ್ ಮಾಡಿದೆ. ಇವಾಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡಬೇಕು. ಫೈನಲಿ ನಮ್ಮ ಏರಿಯಾ ರೀಚ್ ಆಗಿಬಿಟ್ಟೆ. ಫುಲ್ಲು ಟಯರ್ಡ್ ಆಗಿದೆ. ಸೊ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗಿ ಪ್ಯಾಕೇಜ್ ಎಲ್ಲ ಎತ್ತಿಟ್ಟು ಆಮೇಲೆ ವ್ಲಾಗ್ ಮಾಡಿದ್ದೆಲ್ಲ ಎಡಿಟ್ ಮಾಡಿ ವೀಡಿಯೋಸು. ಇವತ್ತೊಂದಿನ ರೆಸ್ಟ್ ಮಾಡ್ಕೊಂಬಿಟ್ರೆ ನಾಳೆಯಿಂದ ಫುಲ್ ವರ್ಕ್. ಫೈನಲಿ ಮನೆ ರೀಚ್ ಆಗಾಯಿತು. ಲಗೇಜ್ ಎಲ್ಲ ಎತ್ಕೊಬಂದು ಫುಲ್ಲು ಟಯರ್ಡ್ ಆಗಿದೆ. ಸೊ ಇವಾಗ ಫುಲ್ಲು ಬೇಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೈಮ್ ಆರಾಮ್ ಮಾಡಿ ಮಿಕ್ಕಿದ ಕೆಲಸ ಎಲ್ಲ ಆಮೇಲೆ. ಇನ್ನು ಬಟ್ಟೆ ವಾಶ್ ಮಾಡೋದಿದೆ, ಬಟ್ಟೆ ವಾಶ್ ಮಾಡಬೇಕು. ಇವತ್ತೇನು ಆಗೋ ಡೌಟು. ಸೊ ಪಾಸಿಬಲ್ ಇದ್ದರೆ ಮನೆ ಕೆಲಸ, ಇಲ್ಲ ಅಂದರೆ ಫುಲ್ಲು ರೆಸ್ಟ್. ಇಷ್ಟೇ ಇವತ್ತಿನ ವ್ಲಾಗ್. ಯಾಕಂತ ಹೇಳಿದರೆ ನಾನು ರೆಸ್ಟ್ ಮಾಡಿದ ಮೇಲೆ ಏನು ಕೆಲಸನೇ ಮಾಡಿಲ್ಲ, 2 ವೀಡಿಯೋ ಎಡಿಟಿಂಗ್ ಬಿಟ್ಟರೆ. ಸೊ ಇದು ಮಲ್ಗೋ ಟೈಮು. ನನಗೂ ಕೂಡ ತುಂಬ ನಿದ್ದೆ ಬರ್ತಾ ಇದೆ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋ ಅಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್.